ಹಾಯ್ ಬಂಧುಗಳೇ, ಇದು ಗುರುವಾರದ ಮಿನಿ ಬ್ಲಾಗ್ ಆಗಿತ್ತು. ಇವತ್ತು ಇಡ್ಲಿ ಮತ್ತು ತರಕಾರಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಇಡ್ಲಿ ಇಟ್ಬಿಟ್ಬಿಟ್ಟು ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಟೆ. ಅದ್ರ ಪಾಡಿಗೆ ಅದು ಬೇಯ್ತಿತ್ತು. ನಾನು ಗೊಜ್ಜು ಮಾಡೋಣ ಅಂದ್ಬಿಟ್ಟು ತರಕಾರಿ ಗೊಜ್ಜನ್ನ ಎಲ್ಲ ಒಗ್ಗರಣೆಗೆ ಹಾಕ್ತೆ. ಅದ್ರ ಜೊತೆ ಕಡಲೆಕಾಳು ಹಾಕ್ತೆ, ಮಸಾಲೆ ರುಬ್ಬಿಟ್ಕೊಂಡಿದ್ದೆ. ಮಸಾಲೆ ಹಾಕಿ ರೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು, ಆಮೇಲೆ ಉಪ್ಪು ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿದೆ. ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅಲ್ಲಿಂದ ಇವತ್ತು ಗುರುವಾರ ಇತ್ತು ಮನೆಯಲ್ಲಿ. ಗುರುವಾರ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಹೊರಟು ಅಲ್ಲಿ ಕ್ಲಾಸ್ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ವಿಡಿಯೋ ಮಾಡಿದ್ದೀನಿ. ಒಂದು ತುಂಬ ಕಬ್ಬಿಣದ ಕೆಲಸ ಮಾಡ್ತಿದ್ರು, ತುಂಬಾ ಕಷ್ಟ. ಅವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ನಾವು ಎಷ್ಟೋ ಬೆಟರ್ ನೆಮ್ಮದಿಲಿದ್ದೀವಿ ಅಂತ ಅನ್ನಿಸ್ತು. ಫ್ಯಾಮಿಲಿ, ಸಣ್ಣ ಮಗು ಎಲ್ಲ ಇತ್ತು. ಅಲ್ಲಿಂದ ಮನೆಗೆ ಬಂದೆ. ನನ್ನ ಮಗ ಪರೋಟ ಬೇಕು ಅಂದ್ಬಿಟ್ಟು ಅವನೇನೆ ಬಿಸಿ ಮಾಡಿಕೊಂಡು ಚಿಕ್ಕವನಿಗೂ ಕೊಟ್ಟು ಅವನನ್ನು ಬಿಸಿ ಮಾಡಿಕೊಂಡು ಬೆಳಗ್ಗೆ ಗೊಜ್ಜಿಗೆ ತಿಂದರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.